ನೀವು ಒಂದ್ ವಾರದ ಒಳಗಡೆ ದುಡ್ಡನ್ನು ಕಟ್ಟದೆ ಹೋದ್ರೆ ಪೊಲೀಸ್ನವ್ರು ಬರ್ತಾರೆ. ಇಲ್ದೆ ಹೋದ್ರೆ ಕೋರ್ಟ್ನವ್ರು ಬಂದು ಅವ್ರ ರೂಲ್ಸಿನ ಪ್ರಕಾರ ಈ ಮನೆನ ಸೀಸ್ ಮಾಡ್ತಾರೆ. ಸರ್, ಅದು ಒಂದ್ ವಾರದೊಳಗೆ ದುಡ್ಡು ಕಟ್ಟಬೇಕು. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಇವ್ನು ಈ ಮನೆಗೆ ಏನು ಮಾಡ್ಲಿಲ್ಲ ಆದ್ರೆ ನಮ್ಮನ್ನ ಬೀದಿಗೆ ತಂದ್ಬಿಡ್ತಿದ್ದಾನೆ. ಅಯ್ಯೋ ಅಯ್ಯೋ ಅಯ್ಯೋ. ಅಮ್ಮ, ನಾನು ಜೈಲಿಗೆ ಹೋಗಿದ್ರು ಕೂಡ ನಿನಗ್ ಮಾತ್ರ ಈ ತರ ಪರಿಸ್ಥಿತಿ ತಂದಿರಲಿಲ್ಲ. ಒಂದ್ ವಾರದಲ್ಲಿ ಇವ್ರು ದುಡ್ಡು ಕಟ್ಟೋದು ಕಷ್ಟ ಆತೆ. ಆಮೇಲೆ ಈ ಮನೆ ಇರಲ್ಲ. ನಾವು ಮುಂದಾಲೋಚನೆ ಮಾಡಿ ಇನ್ನೊಂದ್ ಮನೆ ನೋಡಿದ್ರೆ ಒಳ್ಳೇದು. ಅಂತ ಪರಿಸ್ಥಿತಿ ಬಂದ್ರೆ ಇದೇ ಮನೇಲಿ ನೇಣ್ ಹಾಕೊಂಡ್ ಸಾಯ್ತೀನಿ ಹೊರತು ಈ ಮನೆನ ಜಪ್ತಿ ಮಾಡಕ್ ಬಿಡೋದಿಲ್ಲ. ಪ್ಲೀಸ್, ನೀ ಸ್ವಲ್ಪ ಸುಮ್ಮನೆ ಇರ್ತೀಯ? ಈ ಮನೆ ಕಳ್ಕೊಳಕ್ ನಾನ್ ಬಿಡಲ್ಲ. ಈ ಪ್ರಾಬ್ಲಮ್ ನ ಹೇಗ್ ಸಾಲ್ವ್ ಮಾಡ್ಬೇಕಂತ ನನಗ್ ಗೊತ್ತು. ನಾನ್ ನೋಡ್ಕೋತೀನಿ. 25 ಲಕ್ಷನ ಹೇಗ್ ತರ್ತೀರಾ ಸರ್? ಹೇಗ್ ತರ್ತೀರ ಅಂದ್ರೆ ಏನು? ನಿಮ್ ತವ್ರ ಮನೆಯಿಂದ ತಗೊಂಡ್ ಬಾ. ಅಮ್ಮ, ಸರ್, ನೀವೇನು ಅನ್ಕೊಳ್ದೆ ಹೋದ್ರೆ ನಮ್ಮಪ್ಪನ್ನ ಕೇಳಿ ದುಡ್ಡು ತಗೊಂಡ್ ಬರ್ಲಾ? ಬೇಡ ರಾಜಿ, ನೀನ್ ಅಲ್ಲಿಂದ ₹1 ಕೂಡ ತರೋ ಅಗತ್ಯ ಇಲ್ಲ. ಹಾಗೇನಾದ್ರೂ ಆದ್ರೆ ಇದಕ್ಕೋಸ್ಕರನೇ ನಿನ್ನ ಮದ್ವೆ ಆದೆ ಅಂತ ಅನ್ಕೋತಾರೆ. ನಾನೇ ಏನೋ ಒಂದ್ ಮಾಡ್ತೀನಿ. ನಿನಗ್ ಮತ್ತೆ ಹೇಳ್ತಿದ್ದೀನಿ, ನಮ್ಮನೆ ಬಾಗ್ಲಿಗೆ ಪೊಲೀಸ್ನವರಾಗ್ಲಿ ಕೋರ್ಟ್ನವರಾಗ್ಲಿ ಬಂದ್ರೆ ನಾನ್ ಸತ್ತೋಗ್ಬಿಡ್ತೀನಿ. ಅಮ್ಮ, ಇದೇ ನನ್ ತೀರ್ಮಾನ. ಪರಿಸ್ಥಿತಿ ಹಾಗ್ ಮಾಡೋ ಹಾಗ್ ಮಾಡ್ತಿದ್ದೆ ಅತ್ತೆ. ಇವಾಗ ಯಾರು ಏನು ಮಾಡಕ್ಕಾಗಲ್ಲ. ಅಮ್ಮ ಅಸ್ಮಿತಾ, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಪ್ರಮೀಳಾ ಮೊದ್ಲೇ BP ಪೇಷಂಟ್. ಈ ತರ ನೀನ್ ಅರ್ಚ್ಕೊಂಡ್ರೆ 1 ವಾರ ಕೂಡ ಉಳಿಯಲ್ಲ ಅವಳು. ಕರ್ಕೊಂಡೋಗಿ ಟ್ಯಾಬ್ಲೆಟ್ಸ್ ಕೊಡೋ. ಯಾರಾಗ್ರಿ BP? ಯಾರಾಗ್ರಿ BP? ನನಗ್ BP ಇದ್ಯಾ? ನನಗ್ BP ನಾ? ಅಮ್ಮ ಸಾಕಮ್ಮ, ನೀನ್ ಬಾ. ನನಗ್ ಪ್ರಶಾಂತ್ ಅಂತ ಹೆಸರಿಟ್ಟು ನೀನೇ ಪ್ರಶಾಂತವಾಗಿರಲ್ವಲ್ಲಮ್ಮ. ನಡಿ ಹೋಗೋಣ. ನನ್ಗೇನು BP ಇಲ್ಲ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಏನೋ ಒಂದ್ ಮಾಡೋಣ. ಸರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಏನೋ ಒಂದ್ ಮಾಡೋಣ. ಪ್ರತಿ ಸಮಸ್ಯೆಗೂ ಏನೋ ಒಂದ್ ಪರಿಹಾರ ಇರುತ್ತೆ. ಸರ್, ನನಗ್ ಮನೇಲಿ ನೀವಿಲ್ದೆ ಹೋದ್ರೆ ಏನೋ ಒಂಥರ ಆಗತ್. ಬನ್ನಿ. ಬರ್ತೀನಿ ರಾಜಿ. ನಿಮ್ಮನ್ ಹೀಗ್ ನೋಡ್ತಿದ್ರೆ ತುಂಬಾ ಬೇಜಾರಾಗ್ತಿದೆ ರಾಜಲಕ್ಷ್ಮಿ. ಅಶ್ಮಿತಾ, ಇಲ್ಲಿಂದ ಹೊರಟು ಹೋಗು. ಹೋಗ್ಬೇಕಾ? ಯಾಕೆ? ನಿಮ್ಮಿಬ್ರನ್ನ ಒಂದೇ ರೂಮಲ್ಲಿ ನೋಡ್ದಾಗ ನನಗೂ ಉರೀತು. ಏನ್ ಮಾಡ್ದೆ? ಏನೂ ಮಾಡಕ್ಕಾಗ್ಲಿಲ್ಲ. ಆದ್ರೆ ನೋಡಿದ್ಯಾ ಕಾಲ ನನಗೆ ಹೇಗ್ ಕೂಡ್ ಬರುತ್ತೆ ಅಂತ? ಕಾಲ ಯಾವಾಗ್ಲೂ ಒಂದೇ ತರ ಇರಲ್ಲ ಅಶ್ಮಿತಾ. ಅಗತ್ಯ ಇಲ್ಲ ರಾಜಲಕ್ಷ್ಮಿ. ಈಗ ನಿಮ್ನ ಓಡೋ ಹಾಗೆ ಮಾಡ್ತಿದ್ಯಲ್ಲ, ನನಗಷ್ಟು ಸಾಕು. ಇಲ್ಲ ಅಂದ್ರೆ ಶೌರ್ಯ ನನ್ನನ್ ಬಿಟ್ಟು ನಿನ್ ಕುತ್ತಿಗೆ ತಾಳಿ ಕಟ್ತಾನ? ನೀನ್ ನನಗ್ ಮೋಸ ಮಾಡಿ ನನ್ ಕುತ್ತಿಗೆಗೆ ಆ ಪ್ರಶಾಂತ್ ಕೈಯಲ್ಲಿ ತಾಳಿ ಕಟ್ಟಿಸ್ತೀಯ. ನನ್ ಜೀವನನ ನಾಶ ಮಾಡ್ಬಿಟ್ರೆ ನೀವಿಬ್ರು. ನೀವು ಅವರು ಇವ್ರು ಯಾರನ್ ಬೇಡ್ಕೊಂಡ್ರು ಸರಿ, ದುಡ್ಡು ಸಿಗದೆ ತಲೆ ಕೆಡ್ಸ್ಕೊಂಡ್ ಓಡಾಡ್ಬೇಕು. ಆದಷ್ಟು ಬೇಗ ನಿನ್ ಗಂಡನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕರ್ಕೊಂಡೋಗಿ ಸನ್ಮಾನನೂ ಮಾಡ್ತಾರೆ. ಅದನ್ನು ನೋಡೋದಿಕ್ಕೆ ರೆಡಿಯಾಗಿರು. ಅಶ್ಮಿತಾ, ಆವೇಶ ಪಡ್ಬೇಡ ರಾಜಲಕ್ಷ್ಮಿ. ಇನ್ಮೇಲೆ ನಿನ್ ಲೈಫ್ ಪೂರ್ತಿ ಕಷ್ಟ ಪಡ್ತಾನೆ ಇರ್ತೀಯ. ಅದನ್ನ ನೋಡಿ ಎಂಜಾಯ್ ಮಾಡ್ತಾ ಇರ್ತೀನಿ. ಅತ್ತೆ,
ಯಾರೂ ನಿಮ್ಮೇಲ್ ತಪ್ಪನ್ನ ಹೇರ್ತಿಲ್ಲ. ನೀವೇ ನಮ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ. ನಡೆದಿರೋದಕ್ಕೆ ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ತೀನಿ. ಬಾಯ್ ಮುಚ್ಚು. ಬಾಯ್ ಮುಚ್ಚು. ನಿನ್ನ ವೇಷ ನನ್ನ ಮುಂದೆ ಪ್ರದರ್ಶನ ಮಾಡಬೇಡ. ಯಾಕೆ ಹೀಗ್ ಮಾಡ್ತಿದ್ಯಾ ಪದ್ಮ? ನಿನ್ ಮೇಲಿನ ಪ್ರೀತಿಯಿಂದಲ್ವಾ ಅವಳು ನಿನ್ ಹತ್ರ ಬಂದು ಕ್ಷಮೆ ಕೇಳ್ತಿರೋದು? ಹಾಗ್ ನಡ್ಕೊಂಡ್ರು ಕೂಡ ಈ ರೀತಿ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿಲ್ಲ. ಸತ್ಯವಾಗಿರೋರು ಕೂಡ ನಿನ್ ವೇಷ ಹಾಕ್ತವ್ರ ಹಾಗೇನೆ ಕಾಣಿಸ್ತಾರೆ. ಅದೇ ನಿನ್ನ ಹೊಗಳವ್ರು ಎಲ್ರು ನಿನ್ನ ಕಣ್ಣಿಗೆ ಒಳ್ಳೆಯವ್ರ ಹಾಗೆ ಕಾಣಿಸ್ತಾರೆ. ನೀನು ತುಂಬಾ ಮುಗ್ಧೆ ಪದ್ಮ, ನಿನಗೇನು ಅರ್ಥ ಆಗೋಲ್ಲ. ಅಲ್ವೇ, ನಿನಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ? ನನಗೆ ಯಾರ ಸಲಹೆ ಸೂಚನೆ ಬೇಕಾಗಿಲ್ಲ. ಎಲ್ಲರೂ ಹೊರಟೋಗಿ ಇಲ್ಲಿಂದ. ಪದ್ಮ, ನಿನ್ನ ಮಗ ತಾಳಿ ಕಟ್ಟಿದ್ ನಿನ್ ಸೊಸೆ ವಯಸ್ಸಿನಲ್ಲಿ ಚಿಕ್ಕವಳಾದ್ರೂ ಕೂಡ ಎಲ್ಲರೆದುರುಗಡೆ ನಿಲ್ಲಿಸ್ಕೊಂಡು ನೀನು ಬೈತಾ ಇದ್ರೂ ಕೂಡ ಒಂದು ಮಾತನ್ನು ಕೂಡ ಆಡ್ದೆ ನಿನ್ನ ಮೇಲೆ ದಯೆ ತೋರಿಸಿ ಊಟ ಮಾಡಿಂತ ಕೇಳ್ಕೊಂಡ್ಲಲ್ವಾ? ನನಗೆ ಯಾರ ಕರುಣೆ ದಯೆ ಅವಶ್ಯಕತೆ ಇಲ್ಲ. ಮೊದಲು ಹೊರಟೋಗಿ ಎಲ್ಲಾರು.